ಇಲ್ಲಿ ನೋಡ್ರಿ ನಮ್ಮ ಮೋಟ್ರ್ ಬಂದವ ಇಲ್ಲಾಗ ನಡುದಾರ್ಯಾಗ ಪ್ಯಾಂಟ್ ಗಿಂಟ್ ಎಲ್ಲ ಟವಲ್ ಚೇಂಜ್ ಮಾಡ್ಕೊಂಡು ಕುಂತಾರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಲಾಗ್ಗೆ ಸ್ವಾಗತ. ಇವತ್ತು ನೋಡಿ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ವಿ. ಆಲ್ರೆಡಿ ರೂಮ್ ಹಿಡಿದು ನಾಷ್ಟ ಮಾಡ್ಕೊಂಡು ರೆಡಿ ಆಗಿವಿ. ಈಗ ರೂಮ್ ಬಂದಿದ್ದು ನಮ್ಮ ಮೋಟ್ರನ್ನ ಬರೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿದ್ದಾರೆ ಈಗ ಇಲ್ಲಾಗಿನ ಟವಲ್ ಇವೆಲ್ಲ ಪ್ರತಿಯೊಂದು ಈಗ ಬರ್ತಾ ಇದ್ದಾರೆ ನೋಡ್ರಿ. ಈಗ ಅಲ್ಲಿ ಬರ್ತಾರೆ ಬರ್ರಿ. ಈಗ ನಾವು ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಸ್ವಲ್ಪ ಇಲ್ಲಿ ನೆರಳಿದೆ ಅಂತ ನಿಂತ್ಕೊಂಡಿದ್ದೀನಿ. ನಮ್ಮ ಕಾರಿಗೆ ಡ್ರಾಪ್ ಮಾಡಿ ಹೋಗಿದೆ. ಇಲ್ಲೊಂದು ಯಾವುದೋ ಥಾರ್ ಬಂದಿದೆ ನೋಡಿ, ಹೊಸ ಥಾರ್ ಅನಿಸುತ್ತೆ. ಪೂಜೆ ಗೀಜೆ ಬಂದಿರ್ಬೋದು. ಈಗ ನೋಡೋಣ ಒಳಗಡೆ ದರ್ಶನ ಯಾವ ರೀತಿ ಆಗುತ್ತೋ. ದರ್ಶನ ಒಂದು ಮಾಡಿಕೊಂಡು ಅಲ್ಲಿ ಏನಾದರೂ ವ್ಯೂ ಇದ್ದರೆ ವ್ಯೂ ತೋರಿಸ್ಕೊಂಡು ಬರ್ತೀನಂತೆ. ಮಾಡೀನಿ. ಇಲ್ಲಿ ಧರ್ಮಸ್ಥಳ ಒಳಗಡೆ ದರ್ಶನ ಮಾಡೋಕ್ಕೆ ಬಂದಾಗ ಒಳಗಡೆ ಯಾವುದೇ ರೀತಿಯ ವಿಡಿಯೋಗ್ರಾಫಿ ಅಲೋದು ಇದ್ದಿದ್ದಿಲ್ಲ. ಈಗ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆಯೇ ಕಾಯಿ ಎಲ್ಲ ಓಡಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ. ನಾವು ದರ್ಶನ ಎಲ್ಲ ಆಗಿದೆ. ನಮ್ಮ ಹುಡುಗ ಎಲ್ಲ ಕಾಯಿ ಎಲ್ಲ ಹೊಡಿಸಿದ್ದಾರೆ. ಮತ್ತೇನೋ ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಂತೇಳಿ ಎಲ್ಲ ವಿಡಿಯೋ ಮಾಡ್ತಾಯಿದ್ದಾರೆ ನೋಡ್ರಿ. ಬರ್ರಿ, ಈಗೆಲ್ಲ ದರ್ಶನ ಆಯ್ತಲ್ಲ, ಮುಂದೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಮುಂದೆ ಹೇಳ್ತೀನಿ ಅಂತ. ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೋಬೇಕಾಗುತ್ತೆ. ಅದು ಇಲ್ಲಿ ಎಲ್ಲಿ ಸಿಗುತ್ತೆ ಹತ್ತಿರದಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತಂತೆ. ಅದೊಂದು ತೊಗೊಂಬ ಅಂತ ಹೇಳಿದಾರೆ ಮನೆಯಲ್ಲಿ. ಅದೊಂದು ರೇಟ್ ಕೇಳಬೇಕು. ಇಲ್ಲೇ ಅಪೋಸಿಟ್ ಸ್ವಲ್ಪ ಎದುರುಗಡೆ ಇಲ್ಲಿ ಕೊಬ್ಬರಿ ಎಣ್ಣೆ ಸೊಸೈಟಿ ಅಂತ ಇದ್ರು, ಅಲ್ಲಿ ತೊಗೊಂಡೆ ಒಳ್ಳೆ ರೇಟ್ಗೆ ಮತ್ತು ಚೆನ್ನಾಗಿ ಹಾಕ್ಕೊಟ್ರು ನೋಡ್ರಿ. ಅಲ್ಲಿಂದ ಸೀದಾ ಬಂದ್ವಿ ನಾವು. ಇಲ್ಲಿ ಮಡಿಕೆಯಲ್ಲಿ ಮಸಾಲ ಸೋಡಾ ಮಾಡಿ ಕೊಡ್ತಾ ಇದ್ರು, ಅದ್ಭುತವಾಗಿತ್ತು. ನೀವೇನಾದರೂ ಈ ಸೈಡ್ ಬಂದರೆ ಇಲ್ಲಿ ಟೇಸ್ಟ್ ಮಾಡಿ, ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಅಜ್ಜವರು. ಒಂದೊಂದು ಕುಡಿಯಲಿಕ್ಕೆ ಅದನ್ನು ಭೇಟಿ ಮಾಡಲಿಕ್ಕಿಲ್ಲ. ಯಾರು ಕುಡಿಯೋದು? ಅಂಬರ್ಸಣ್ಣ ನಾನು ಕೊಡ್ತೇನೆ ಅಂದರೆ ಇದಾಗುತ್ತಾ ಇದು? ಕುಡ್ಕೊಳ್ಳಿ. ಚೆನ್ನಾಗಿದ್ದಿಲ್ಲ ಏನೋಣ, ಫುಲ್ ಉಳ್ಳು ಉಳ್ಳು ಉಳ್ಳು. ನಾನು ಕೊಡ್ತೀನಿ, ಅಲ್ಲಿ ಕೊಡ್ರಿ. ಈಗ ನೋಡ್ರಿ ನಮ್ಮ ಹುಡ್ರು ಎಲ್ಲ ಈಗ ಧರ್ಮಸ್ಥಳ ಬಿಟ್ಟು ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಬಂದನ. ಭಯ ಬ್ರೋ, ಫಸ್ಟ್ ಪ್ರಸಾದ ಮಾಡೋಣ, ದರ್ಶನ ಮಾಡಮ್ ಬ್ರೋ. ಅಲ್ಲ ಅಂತ ನೀನ್ ಹೇಳಕತ್ತಿದ್ದಿ. ಇಲ್ಲ ಬೇಡ, ದರ್ಶನ ಮಾಡಿ ಬರೋ ಅಂತ ಹೇಳಕತ್ತೀನಿ. ಅಲ್ಲಿ ಆನ್ ರೆಕಾರ್ಡ್ ಆಗೈತಿ. ನೀನು ಏನು ಹೇಳಿದ್ರೆ ಅಡಲಿಲ್ಲಿ ಆನ್ ರೆಕಾರ್ಡ್ ಆಗೈತಿ. ಆಮೇಲೆ ಒಟ್ಟಿಗೆ ರೆಕಾರ್ಡ್ ಆಗೈತಮ್ಮ. ಅದೇ ಫಸ್ಟ್ ದರ್ಶನ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಂದ್ರೆ ನಾನು ಇನ್ನೊಂದು ರಿಯಾಲಿಟಿ ತೋರಿಸ್ ನನ್ನ ಫೋನ್ಯಾಗ. ಆಮೇಲೆ ಫಸ್ಟ್ ದರ್ಶನ ಊಟನ ಅಂತ ಬರ್ರಿ ಅಪ್ಪ. ಈಗೆಲ್ಲ ಹೋಗಿ ದರ್ಶನ ಮಾಡ್ಕೊಂಬರಂಬರ್ರಿ. ಅಲ್ಲಿಂದ ಸೀದಾ ಸೋಡಾ ಎಲ್ಲ ಕುಡಿದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಿ ಬಂದು ದರ್ಶನ ಮಾಡೋಣ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ. ಕರೆಕ್ಟ್ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಕಾಲಿಡೋಕ್ಕೆ ಬರ್ತಾಯಿಲ್ಲ, ಆ ಥರ ಸುಡ್ತಾ ಇದ್ದಾವೆ ಬಂಡೆ ಎಲ್ಲ. ತುಂಬಾ ಬಿಸಿಲು ತುಂಬಾ ಇತ್ತು. ನಾವು ಅಂದ್ಕೊಂಡೆ ಇಲ್ಲೇ ಭಾಳ ಚಳಿ ಇರುತ್ತೆ ಅಂತ. ಇಲ್ಲಿ ಬಂದು ನೋಡಿದರೆ ನಮ್ಮ ರಾಯಚೂರಿಗಿಂತ ಹೆಚ್ಚು ಬಿಸಿನೇ ಇಲ್ಲಿದೆ. ಆಮೇಲೆ ಪ್ರಸಾದ ವ್ಯವಸ್ಥೆನೂ ಇತ್ತು. ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಇನ್ನೊಂದು ಏನಪ್ಪ ಅಂದರೆ, ಫಸ್ಟ್ ಪ್ರಸಾದ ಮಾಡ್ಕೊಂಬಿಡಿ, ಟೈಮಿಂಗ್ ಎಲ್ಲ ಮುಗಿತಾ ಇದೆ ಅಂತ ಎಲ್ಲರಿಗೂ ಪ್ರಸಾದ ಕಳಿಸ್ತಾಯಿದ್ರು. ಅಲ್ಲಿನ ಪ್ರಸಾದ ಒಂದು ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ ನೋಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಹೊರಗಡೆ. ಇಲ್ಲಿಂದ ಇನ್ನೊಂದು ವಿನಾಯಕನ ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು ನೋಡಿ. ಇಲ್ಲೇ ಒಂದು ಮಹಾಗಣಪತಿ ಇದೆ ಅಂತ ಹೇಳಿ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಆದ್ಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಕರ್ಕೊಂಬಂದರು ನೋಡಿ. ನೋಡೋಕ್ಕೆ ಅದ್ಭುತವಾಗಿತ್ತು ಪ್ಲೇಸು. ಯಾವುದೇ ಗೋಪುರ ಇರಲಿಲ್ಲ ಈ ಟೆಂಪಲ್ಗೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು ಗಣಪತಿಗೆ. ಕರೆಕ್ಟ್ ಸೆಂಟ್ರಲ್ಲಿ ಈ ಥರ. ಮತ್ತು ಇಲ್ಲಿ ಪ್ರಸಾದನೂ ಕೂಡ KG ಲೆಕ್ಕದಲ್ಲಿ ಕೊಡ್ತಾಯಿದ್ರು. ಇದು ನಾನು ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡೆ. ಇದ್ರದ್ದು ಯಾವ ರೀತಿ ಅದು ಚೀಟಿ ಎಲ್ಲೋ ಬೇರೆ ಕಡೆ ತೊಗೊಂಡು ಬರ್ಬೇಕಂತ ಹೇಳಿದರು. ನನಗಷ್ಟು ಮಾಹಿತಿ ಇರಲಿಲ್ಲ. ಅಲ್ಲಿಂದ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು 5-10 ನಿಮಿಷ ಜ್ಞಾನ ಮಾಡಿ, ಒಂದು 5 ನಿಮಿಷ ರೆಸ್ಟ್ ಮಾಡಿ, ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಅಲ್ಲಿಂದ ಒಂದು ಚಿಕ್ಕ ಪುಟ್ಟ ನಾವು ಬರೋ ದಾರಿಯಲ್ಲಿ ಸ್ವಲ್ಪ ಕೆಲವೊಂದು ದೇವಸ್ಥಾನಗಳು ಕಂಡವು. ಅಲ್ಲೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಆ್ಯಂಡ್ ಮತ್ತೆ ಸಿಗುವ. ಧನ್ಯವಾದಗಳು. ಹಾಗೆಯೇ ಟೆಂಪಲ್ಲೆಲ್ಲ ನೋಡಿ ಹೊರಗಡೆ ಬರುವಾಗ ಅಲ್ಲೇ ಪಾನಿಪುರಿನೂ ಮಾರ್ತಾಯಿದ್ರು. ಹಾಗೆ ಟೇಸ್ಟ್ ಮಾಡೋ ಅಂತೇಳಿ ನಮ್ಮ ಫ್ರೆಂಡ್ ಜೊತೆ ನಾವು ಟೇಸ್ಟ್ ಮಾಡಿದ್ದೀವಿ ನೋಡಿ. ಅಲ್ಲಿಂದ ಸೀದಾ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದು ರಾತ್ರಿ ಬಂದು ಊಟದ ವ್ಯವಸ್ಥೆ ಕೂಡ ಇತ್ತು ಇಲ್ಲಿ. ಹಾಂ ಆಯ್ತು ಊಟ ಮಾಡು. ಆಯ್ತು ಮಾ, ಇನ್ನೊಂದು ಸ್ವಲ್ಪ ಮೈ ಬರ್ತೈತಿ ಜಲ್ದಿ. ಇರಲಿ ಎಲ್ಲ ನಿಮ್ಮ ಆಶೀರ್ವಾದ ಮಾ. ಈ ಟೆಂಪಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ರೂಮ್ ಸಿಕ್ತು ನೋಡಿ. ತುಂಬಾ ಅದ್ಭುತವಾಗಿತ್ತು. ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ, ಮೌಂಟೇನ್ಸ್ ವ್ಯೂ ಮತ್ತು ಆ ಮಂಜು ನೋಡೋಕ್ಕೆ ತುಂಬಾ ಅದ್ಭುತವಾಗಿತ್ತು. ಅಲ್ಲಿಂದ ರೆಡಿಯಾಗಿ ನೆಕ್ಸ್ಟ್ ನಾವು ಟೆಂಪಲ್ಗೆ ದರ್ಶನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ವಿ ನೋಡಿ. ಇದರ ವಿಡಿಯೋ ಈಗ ನೆಕ್ಸ್ಟ್ ಬರುತ್ತೆ. ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.